ಪ್ರೇಮದ ಹೃದಯದಲ್ಲಿ ಅರಳಿದ ಹೂವು ಮುಂದುವರಿದ ಭಾಗ 41. ದಿನಗಳು ಉರುಳಿದವು. ಒಂದು ದಿನ ಇಶಿಕಾ ವಿಕ್ರಮ್ಗೆ ತಿಳಿಸದೆ ಅವನನ್ನು ಭೇಟಿಯಾಗಲು ಅವನ ಮನೆಗೆ ಬಂದಳು. ಆದರೆ ಅವಳು ಬಾಗಿಲಿನ ಹತ್ತಿರ ಬಂದಾಗ ಒಳಗಿನಿಂದ ಯಾರೋ ಮಾತನಾಡುತ್ತಿರುವ ಧ್ವನಿ ಕೇಳಿಸಿತು. ಕುತೂಹಲದಿಂದ ಅವಳು ಅಲ್ಲೇ ನಿಂತಳು. ಒಳಗೆ ರೆಡ್ಡಿ ಮತ್ತು ವಿಕ್ರಮ್ ಮಾತನಾಡುತ್ತಿದ್ದರು. ರೆಡ್ಡಿ ಸರ್, ನೀವೇನಿಲ್ಲ? ಯಾಕೆ, ನಾನು ಬರಬಾರ್ದಿತ್ತಾ? ಹಾಗಲ್ಲ ಸರ್, ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ದಿದ್ರೆ ನನಗೆ ಹೇಳಿದರೆ ನಾನೇ ಬರ್ತಾ ಇದ್ದೆ. ರೆಡ್ಡಿ ಕೋಪದಿಂದ ಹೇಳಿದನು. ಈಗ ಇರೋ ಇಂಪಾರ್ಟೆಂಟ್ ಕೆಲಸ ಒಂದೇ, ರುದ್ರನನ್ನು ನೆಲಕ್ಕುರುಳಿಸೋದು. ಆ ಮೀರ ನನಗೆ ಬೇಕು, ಹೇಗಾದರೂ ಮಾಡಿ ಒಂದಿನ ಅವಳು ನನ್ನವಳಾಗಬೇಕು. ವಿಕ್ರಮ್ ಶಾಂತವಾಗಿ ಉತ್ತರಿಸಿದನು. ಸ್ವಲ್ಪ ದಿನ ತಡೆಯಿರಿ ರೆಡ್ಡಿ ಸರ್, ಅವಳು ನಿಮಗೆ ಸಿಗೋ ಹಾಗೆ ನಾನು ಮಾಡ್ತೀನಿ. ಅಲ್ಲಿ ತನಕ ನಾನೇನು ಮಾಡಲಿ ಸರ್, ನಿಮಗೆ ಬೇರೆ ಏನಾದರೂ ಅರೇಂಜ್ ಮಾಡ್ತೀನಿ. ರೆಡ್ಡಿ ವ್ಯಂಗ್ಯವಾಗಿ ನಕ್ಕನು. ನಿನ್ನ ಲವರ್ ಇದ್ದಾಳೆ ಅಲ್ವಾ, ಅದೇ ರುದ್ರನ ಮೊದಲನೇ ಹೆಂಡತಿ, ಅವಳೆಲ್ಲಿ? ವಿಕ್ರಮ್ ಸ್ವಲ್ಪ ಗಂಭೀರನಾದನು. ಅವಳು ಬೇಡ ಸರ್, ಅವಳನ್ನು ಈಗ ಮುಟ್ಟಕ್ಕೆ ಹೋದ್ರೆ ಕಷ್ಟ ಆಗ್ಬೋದು. ಆವತ್ತು ನನ್ನ ಮೇಲಿನ ಪ್ರೀತಿಗೆ ನಿಮ್ಮ ಹತ್ತಿರ ಬಂದಿದ್ಲು, ಹಾಗಂತ ಮತ್ತೆ ನಾನು ಅವಳನ್ನು ಫೋರ್ಸ್ ಮಾಡೋಕ್ಕಾಗಲ್ಲ. ರೆಡ್ಡಿ ನಗುತ್ತಾ ಹೇಳಿದನು. ಏನು, ನನ್ನ ಜೊತೆ ಮಲಗಿದವಳನ್ನು ನೀನು ಮದುವೆ ಆಗಕ್ಕೆ ಹೊರಟಿಲ್ಲ ತಾನೆ? ವಿಕ್ರಮ್ ತಿರಸ್ಕಾರದಿಂದ ನಕ್ಕನು. ಮದುವೆ ಮೈ ಫುಡ್, ಅವಳನ್ನು ಯಾರು ಮದುವೆ ಆಗ್ತಾರೆ? ಅವಳು ಏನಿದ್ರು ನನ್ನ ATM ಕಾರ್ಡ್ ಅಷ್ಟೇ. ನನಗೆ ಬೇಕಾದಾಗ ಕೇಳಿದಷ್ಟು ದುಡ್ಡು ಕೊಡ್ತಾಳೆ, ಅದಕ್ಕೋಸ್ಕರ ಅವಳನ್ನು ಸಹಿಸ್ಕೊಂಡಿದ್ದೀನಿ. ರೆಡ್ಡಿ ಮತ್ತೆ ಕೇಳಿದನು. ಅಲ್ಲಯ್ಯ, ಅವಳಿಗೆ ಹೊಟ್ಟೆ ಬರೆಸಿ ನನ್ನ ಜೊತೆ ಮಲ್ಗಕ್ಕೆ ಕಳಿಸಿದ್ದೆ, ಇನ್ನು ಏನು ಮಾಡ್ಬೇಕಂತ ಅಂದ್ಕೊಂಡಿದ್ಯಾ? ವಿಕ್ರಮ್ ಭುಜ ಎತ್ತಿದನು. ಯಾರಿಗೊತ್ತು, ಅವಳ ಮಗ ನನಗೆ ಹುಟ್ಟಿದ್ನೋ ಅಥವಾ ನಿಮಗೆ ಹುಟ್ಟಿದ್ನೋ? ರೆಡ್ಡಿ ತಕ್ಷಣ ಹೇಳಿದನು. ಅವನು ನನ್ನ ಮಗ ಅಲ್ಲ, ನಿನ್ನ ಮಗನೇ. ಅವಳು ನನ್ನ ಜೊತೆ ಇದ್ದಾಗ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ಲು, ಅದನ್ನು ಅವಳೇ ನನಗೆ ಹೇಳಿದ್ಲು. ವಿಕ್ರಮ್ ತಣ್ಣನೆಯ ನಗೆಯೊಂದಿಗೆ ಹೇಳಿದನು. ಅವನು ನನ್ನ ಮಗನೇ ಆಗಿದ್ರೆ ನಾನು ಅವಳನ್ನು ಮದುವೆ ಆಗಲ್ಲ. ಎಲ್ಲಿ ತನಕ ಅವಳು ರುದ್ರನ ಜೊತೆ ಇರುತ್ತಾಳೋ ಅಲ್ಲಿ ತನಕ ಅವಳನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ತೀನಿ. ಅವಳು ಏನಿದ್ರು ನನಗೆ ಯೂಸ್ ಆ್ಯಂಡ್ ಥ್ರೋ ಇದ್ದಾಗೆ. ಯೌವನದಲ್ಲೇ ತಪ್ಪಾಗೋದು ಸಹಜ. ನನಗೆ ಅವಳ ಸುಖ ಬೇಕಿತ್ತು, ಅದಕ್ಕೆ ಅವಳ ಜೊತೆ ಇದ್ದೆ. ಅವಳು ಅದನ್ನೇ ಸೀರಿಯಸ್ ಆಗಿ ತಗೊಂಡ್ಳು. ರೆಡ್ಡಿ ಅನುಮಾನದಿಂದ ಕೇಳಿದನು. ಅವಳಿಗೆ ನೀನು ಮೋಸ ಮಾಡ್ತಾ ಇದೆಯಾ ಅಂತ ಗೊತ್ತಾದ್ರೆ ಏನು ಮಾಡ್ತೀಯಾ? ವಿಕ್ರಮ್ ಆತ್ಮವಿಶ್ವಾಸದಿಂದ ನಕ್ಕನು. ಅವಳಿಗೆ ಗೊತ್ತಾಗಲ್ಲ ಬಿಡಿ, ಯಾಕಂದರೆ ಅವಳು ನನ್ನನ್ನು ಹುಚ್ಚಿ ಹಾಗೆ ಪ್ರೀತಿಸ್ತಾಳೆ. ನನಗೋಸ್ಕರ ನಿಮ್ಮ ಜೊತೆ ಮಲಗಿದ್ದಾಳೆ ಅಂದರೆ ಯಾವ ಲೆವೆಲ್ಗೆ ಇಳಿತಾಳೆ ಅಂತ ನೀವೇ ಗೆಸ್ ಮಾಡಿ. ರೆಡ್ಡಿ ಕುತಂತ್ರದ ನಗೆಯೊಂದಿಗೆ ಹೇಳಿದನು. ಈಗ ನನಗೆ ಅವಳ ಜೊತೆ ಮತ್ತೆ ಮಲಗಬೇಕಂತ ಅನಿಸ್ತಾ ಇದೆ, ಏನು ಮಾಡಲಿ? ವಿಕ್ರಮ್ ತಕ್ಷಣ ಉತ್ತರಿಸಿದನು. ಸ್ವಲ್ಪ ದಿನ ಇರಿ ರೆಡ್ಡಿ ಸರ್, ಅದಕ್ಕೂ ಅರೇಂಜ್ ಮಾಡ್ತೀನಿ. ಸ್ವಲ್ಪ ದಿನದಲ್ಲಿ ರುದ್ರನ ಇಬ್ಬರು ಹೆಂಡತಿಯರನ್ನು ನಿಮ್ಮ ಮುಂದೆ ತರ್ತೀನಿ. ಬಾಗಿಲಿನ ಹೊರಗೆ ನಿಂತಿದ್ದ ಇಶಿಕಾ ಇವರಿಬ್ಬರ ಪ್ರತಿಯೊಂದು ಮಾತನ್ನು ಕೇಳಿ ಕಲ್ಲಿನಂತೆ ನಿಂತು ಬಿಟ್ಟಳು. ಅವಳ ಕಣ್ಣಲ್ಲಿ ಆಘಾತ, ಕೋಪ, ನೋವು ಎಲ್ಲವೂ ಒಟ್ಟಿಗೆ ತುಂಬಿಕೊಂಡವು. ವಿಕ್ರಮ್, ಇಷ್ಟು ವರ್ಷ ನನ್ನನ್ನು ಪ್ರೀತಿಸ್ತಿದ್ಯಾ ಅಂತ ನಂಬಿಸಿದ್ದೆ, ಆದರೆ ನಿನ್ನ ಮನಸ್ಸಿನಲ್ಲಿ ಇದ್ದದ್ದು ಪ್ರೀತಿಯಲ್ಲ, ಸ್ವಾರ್ಥ. ಅವಳ ಕಾಲುಗಳು ನಡುಗತೊಡಗಿದವು. ಅವಳು ಕನಸಿನಲ್ಲೂ ಊಹಿಸದ ಸತ್ಯ ಇಂದು ಅವಳ ಕಿವಿಗೆ ಬಿದ್ದಿತ್ತು. ವಿಕ್ರಮ್ನ ಮಾತುಗಳು ಇಶಿಕಾಳ ಕಿವಿಯಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿದ್ದವು. ಅವಳು ನನಗೆ ATM ಕಾರ್ಡ್ ಅಷ್ಟೇ, ಯೂಸ್ ಆ್ಯಂಡ್ ಥ್ರೋ, ಮದುವೆ ಮೈ ಫುಡ್. ಆ ಪ್ರತಿಯೊಂದು ಪದವು ಅವಳ ಹೃದಯವನ್ನು ಚೂರಿಯಿಂದ ಇರಿದಂತೆ ನೋವು ಕೊಡುತ್ತಿತ್ತು. ಅವಳ ಕಣ್ಣಾಳಿಗಳು ಕಣ್ಣೀರಿನಿಂದ ತುಂಬಿದವು. ನಾನು ಪ್ರೀತಿಸಿದ ವಿಕ್ರಮ್ ನನ್ನನ್ನು ಕೇವಲವಾಗಿ ನೋಡ್ತಿದ್ದಾನ? ಪ್ರೀತಿ, ಮದುವೆ, ಭವಿಷ್ಯದ ಕನಸುಗಳು ನನ್ನ ತಲೆಯಲ್ಲಿ ತುಂಬಿ ಈಗ ನನ್ನನ್ನೇ ಕಡೆಗಣಿಸ್ತಾ ಇದ್ದಾನ? ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳುತ್ತಿದ್ದಳು. ಕೆನ್ನೆಯ ಮೇಲೆ ಜಾರುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡವಳು ಒಳಗಿದ್ದವರಿಗೆ ತನ್ನ ಉಪಸ್ಥಿತಿ ಗೊತ್ತಾಗದಂತೆ ನಿಧಾನವಾಗಿ ಅಲ್ಲಿಂದ ಹೊರಟಳು. ಕಾರು ಹತ್ತಿರ ಬಂದು ಬಾಗಿಲು ತೆರೆದು ಒಳಗೆ ಕುಳಿತಳು. ಕಾರು ಸ್ಟಾರ್ಟ್ ಮಾಡಿದರೂ ಅವಳ ಕೈಗಳು ನಡುಗುತ್ತಿದ್ದವು.
ಕೆಲವು ಕ್ಷಣ ಸ್ಟೀರಿಂಗ್ ಮೇಲೆ ತಲೆ ಇಟ್ಟು ಅತ್ತಳು. ನಂತರ ಕಣ್ಣೀರನ್ನು ಒರೆಸಿ ಕಾರನ್ನು ಮನೆಯ ಕಡೆ ಚಲಾಯಿಸಿದಳು. ಡ್ರೈವ್ ಮಾಡುತ್ತಾ ಅವಳ ಕಣ್ಣಲ್ಲಿ ಇದ್ದ ನೋವು ನಿಧಾನವಾಗಿ ಕೋಪವಾಗಿ ಬದಲಾಗತೊಡಗಿತು. ವಿಕ್ರಮ್, ಇಷ್ಟು ದಿನ ನೀನು ನನ್ನ ಪ್ರೀತಿಯನ್ನು ನೋಡಿದೆ, ಇನ್ನು ಮುಂದೆ ನನ್ನ ದ್ವೇಷವನ್ನು ನೋಡ್ತೀಯ. ನನ್ನ ಪ್ರಾಮಾಣಿಕತೆಯನ್ನೇ ಅಸ್ತ್ರ ಮಾಡಿಕೊಂಡು ನನ್ನನ್ನು ಈ ಮಟ್ಟಕ್ಕೆ ತಂದೆ ಅಲ್ಲ. ಇನ್ನು ಮುಂದೆ ನಿನ್ನ ಜೊತೆಯಲ್ಲೇ ಇದ್ದೆ ನಿನ್ನ ಗುಂಡಿಯನ್ನು ನಾನು ಹೇಗೆ ತೋಡ್ತೀನಿ ಅಂತ ನೋಡ್ತಾ ಇರು. ಅವಳ ಕಣ್ಣಲ್ಲಿ ಪ್ರತೀಕಾರದ ಕಿಡಿ ಹೊತ್ತಿಕೊಂಡಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಕಾರು ಸಾಲಿಯನ್ ಮ್ಯಾನ್ಷನ್ ಒಳಗೆ ಪ್ರವೇಶಿಸಿತು. ಇಶಿಕಾ ಕಾರಿನಿಂದ ಇಳಿದು ಮನೆಯೊಳಗೆ ಬಂದಳು. ಅಷ್ಟರಲ್ಲಿ ಹಾಲ್ನಲ್ಲಿ ರುದ್ರ ಮತ್ತು ಸಾರಾಂಶ್ ಆಟ ಆಡುತ್ತಿದ್ದರು. ಡ್ಯಾಡಿ ಕ್ಯಾಚ್! ಸಾರಾಂಶ್ ನಗುತ್ತಾ ಚೆಂಡನ್ನು ಎಸೆದನು. ರುದ್ರ ಕೂಡ ಮಗುವಿನಂತೆ ನಗುತ್ತಾ ಅವನ ಜೊತೆ ಆಟವಾಡುತ್ತಿದ್ದನು. ಆ ದೃಶ್ಯವನ್ನು ನೋಡಿದ ಇಶಿಕಾ ಕ್ಷಣಕಾಲ ಅಲ್ಲೇ ನಿಂತಳು. ಅವಳ ಕಣ್ಣಲ್ಲಿ ಮತ್ತೆ ನೀರು ತುಂಬಿತು. ಸಾರಾಂಶ್ ರುದ್ರನ ಸ್ವಂತ ಮಗಲ್ಲಾದರೂ ಅವನನ್ನು ತನ್ನ ಮಗನಂತೆ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾನೆ. ಅವಳ ಮನಸ್ಸಿನಲ್ಲಿ ಯೋಚಿಸಿದಳು. ಆದರೆ ಸಾರಾಂಶ್ನ ಹುಟ್ಟಿಗೆ ಕಾರಣ ಆದವನು ಅವನನ್ನು ತನ್ನ ಮಗ ಅಂತ ಒಪ್ಪಿಕೊಳ್ಳಲು ಸಿದ್ಧ ಇಲ್ಲ. ಆ ಹೋಲಿಕೆ ಅವಳ ಹೃದಯವನ್ನು ಇನ್ನಷ್ಟು ಭಾರವಾಗಿಸಿತು. ಮೊದಲ ಬಾರಿಗೆ ರುದ್ರನ ಪ್ರೀತಿ ಮತ್ತು ವಿಕ್ರಮ್ನ ಸ್ವಾರ್ಥದ ನಡುವಿನ ವ್ಯತ್ಯಾಸ ಅವಳಿಗೆ ಸ್ಪಷ್ಟವಾಗಿ ಕಾಣತೊಡಗಿತು. ಏನೂ ಮಾತನಾಡದೆ ಅವಳು ನಿಧಾನವಾಗಿ ತನ್ನ ರೂಮಿನ ಕಡೆ ಹೆಜ್ಜೆ ಹಾಕಿದಳು. ಆದರೆ ಆ ದಿನ ಇಶಿಕಾಳ ಮನಸ್ಸಿನಲ್ಲಿ ಒಂದು ಹೊಸ ನಿರ್ಧಾರ ಹುಟ್ಟಿತ್ತು. ವಿಕ್ರಮ್ನ ನಿಜವಾದ ಮುಖವನ್ನು ಈಗ ಅವಳು ನೋಡಿದ್ದಳು. ಮುಂದೆ ನಡೆಯುವ ಆಟದಲ್ಲಿ ಬೇಟೆಗಾರನಾಗುವುದು ಯಾರು ಎಂಬುದನ್ನು ಕಾಲವೇ ತೀರ್ಮಾನಿಸಬೇಕಿತ್ತು. ರೂಮಿಗೆ ಬಂದ ಇಶಿಕಾ ಕೋಪದಿಂದ ತನ್ನ ಮೊಬೈಲನ್ನು ಹಾಸಿಗೆಯ ಮೇಲೆ ಎಸೆದಳು. ನಿಧಾನವಾಗಿ ಹಾಸಿಗೆಯ ಮೇಲೆ ಅಂಗಾತ ಮಲಗಿದಳು. ಅವಳ ಕಣ್ಣುಗಳು ಮೇಲ್ಛಾವಣಿಯನ್ನು ನೋಡುತ್ತಿದ್ದರೂ ಮನಸ್ಸು ಮಾತ್ರ ವರ್ಷಗಳ ಹಿಂದೆ ನಡೆದ ಘಟನೆಗಳತ್ತ ಓಡತೊಡಗಿತು. ವಿಕ್ರಮ್ನ ಪರಿಚಯ, ಅವರ ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ಬದಲಾದ ಕ್ಷಣಗಳು, ಒಟ್ಟಿಗೆ ಕಳೆದ ದಿನಗಳು, ಅವನು ಕೊಟ್ಟ ಭರವಸೆಗಳು. ನಾನು ನಿನ್ನನ್ನು ಯಾವತ್ತೂ ಬಿಟ್ಟು ಹೋಗಲ್ಲ, ನಿನ್ನನ್ನೇ ಮದುವೆ ಆಗ್ತೇನೆ ಎಂದು ಹೇಳಿದ ಪ್ರತಿಯೊಂದು ಮಾತು ಅವಳ ಕಿವಿಯಲ್ಲಿ ಮತ್ತೆ ಮತ್ತೆ ಕೇಳಿಸತೊಡಗಿತು. ಆ ನೆನಪುಗಳ ನಡುವೆ ಒಂದು ದಿನ ನಡೆದ ಘಟನೆ ಅವಳ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಮೂಡಿತು. ಆ ದಿನ ಇಶಿಕಾ ವಿಕ್ರಮ್ನ ಮನೆಗೆ ಹೋಗಿದ್ದಳು. ಮನೆಯೊಳಗೆ ಯಾರೂ ಇರಲಿಲ್ಲ. ವಿಕ್ರಮ್ ಅವಳ ಹತ್ತಿರ ಬಂದನು. ಇಶಿಕಾ ಒಂದು ಹೆಜ್ಜೆ ಹಿಂದೆ ಸರಿದಳು. ವಿಕ್ರಮ್, ಬೇಡ, ಮದುವೆ ಮುಂಚೆ ನನಗೆ ಇದೆಲ್ಲ ಇಷ್ಟ ಆಗಲ್ಲ. ವಿಕ್ರಮ್ ಅವಳ ಕೈ ಹಿಡಿದು ನಗುತ್ತಾ ಹೇಳಿದನು. ಇಶಿಕಾ, ಕಮಾನ್, ಮದುವೆ ಆದ್ಮೇಲೆ ನಾವಿಬ್ರು ಒಂದಾಗ್ಲೇಬೇಕಲ್ವಾ? ಅವಳು ತಲೆ ಅಲ್ಲಾಡಿಸಿದಳು. ಅದು ಬೇರೆ, ಈಗಿನ ವಿಷಯ ಬೇರೆ. ವಿಕ್ರಮ್ನ ಮುಖ ಬದಲಾಯಿತು. ಅಂದ್ರೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಇಶಿಕಾ ತಕ್ಷಣ ಹೇಳಿದಳು. ಇದೆ ವಿಕ್ರಮ್, ತುಂಬಾ ನಂಬಿಕೆ ಇದೆ. ಆದರೆ ವಿಕ್ರಮ್ ಸುಮ್ಮನೆ ಮುನಿಸಿಕೊಂಡು ದೂರ ಹೋಗಿ ನಿಂತನು. ಅವನ ಮೌನ ಇಶಿಕಾಳ ಮನಸ್ಸಿಗೆ ನೋವು ಕೊಟ್ಟಿತು. ಅವಳು ಅವನ ಹತ್ತಿರ ಹೋಗಿ ನಿಧಾನವಾಗಿ ಹೇಳಿದಳು. ಈ ಥರ ಮುನಿಸ್ಕೊಳ್ಬೇಡ ವಿಕ್ರಮ್, ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಾನು ಅನಾಥೆ ಅಂತ ಗೊತ್ತಿದ್ರೆ ನನ್ನನ್ನು ಪ್ರೀತಿಸಿದೆ, ಅದಕ್ಕೆ ನಾನು ನಿನಗೆ ಚಿರಋಣಿ. ಪ್ಲೀಸ್ ನನ್ನ ಜೊತೆ ಮಾತಾಡು. ವಿಕ್ರಮ್ ಇನ್ನೂ ಮೌನವಾಗಿಯೇ ನಿಂತಿದ್ದನು. ಕೊನೆಗೆ ಇಶಿಕಾ ಅವನ ಕೈ ಹಿಡಿದು ಹೇಳಿದಳು. ಸರಿ, ನೀನು ಹೇಳಿದ ಹಾಗೆ ಮಾಡೋಣ. ಆದರೆ ಒಂದು ಮಾತು, ಬೇಗ ನನ್ನನ್ನು ಮದುವೆ ಆಗಬೇಕು. ಅದನ್ನು ಕೇಳಿದ ವಿಕ್ರಮ್ನ ಮುಖದಲ್ಲಿ ನಗು ಮೂಡಿತು. ಖಂಡಿತ, ಬೇಗ ಮದುವೆಯಾಗೋಣ ಎಂದು ಹೇಳಿ ಅವನು ಅವಳನ್ನು ಪ್ರೀತಿಯಿಂದ ತಬ್ಬಿಕೊಂಡನು. ಆ ಕ್ಷಣದಲ್ಲಿ ಅವಳು ಅವನ ಮಾತುಗಳನ್ನು ಸಂಪೂರ್ಣವಾಗಿ ನಂಬಿದ್ದಳು. ತನ್ನ ಇಡೀ ದೇಹವನ್ನು ಅವನಿಗೆ ಒಪ್ಪಿಸಿದ್ದಳು. ಆದರೆ ಇಂದು ತಿಳಿದ ಸತ್ಯ ಅವಳ ಹೃದಯವನ್ನು ಚೂರು ಚೂರು ಮಾಡಿತ್ತು. ಆ ದಿನ ಹೇಳಿದ ಪ್ರತಿಯೊಂದು ಮಾತು ಸುಳ್ಳಾಗಿತ್ತ? ನನ್ನ ಪ್ರೀತಿ, ನಂಬಿಕೆ ಎಲ್ಲವನ್ನು ಬಳಸ್ಕೊಂಡಿದ್ನಾ ಎಂದು ಯೋಚಿಸುತ್ತಿದ್ದಂತೆ ಅವಳ ಕಣ್ಣಿಂದ ಮತ್ತೊಮ್ಮೆ ಕಣ್ಣೀರು ಜಾರಿತು. ಆ ಕಣ್ಣೀರಲ್ಲಿ ಒಂದು ಪ್ರೀತಿಯ ಅಂತ್ಯವೂ ಒಂದು ಪ್ರತೀಕಾರದ ಆರಂಭವೂ ಅಡಗಿತ್ತು. ರೂಮಿನಲ್ಲಿ ಮಲಗಿದ್ದ ಅವಳ ಕಣ್ಣ ಮುಂದೆ ಮತ್ತೆ ಹಳೆಯ ನೆನಪುಗಳು ಒಂದೊಂದಾಗಿ ಮರುಕಳಿಸುತ್ತಿದ್ದವು. ಅವಳು ಕಣ್ಣು ಮುಚ್ಚಿದಳು. ಮತ್ತೊಂದು ನೆನಪು ಅವಳ ಮನಸ್ಸಿನಲ್ಲಿ ಜೀವಂತವಾಯಿತು. ಒಂದು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಇಶಿಕಾಳಿಗೆ ತೀವ್ರ ವಾಂತಿಯಾಯಿತು. ಅವಳು ತಕ್ಷಣ ವಾಶ್ರೂಮ್ಗೆ ಓಡಿದಳು. ವಾಂತಿಯಾದ ನಂತರ ಕನ್ನಡಿಯಲ್ಲಿ ತನ್ನನ್ನೇ ನೋಡಿಕೊಂಡಳು. ಏನಾಗ್ತಾ ಇದೆ ನನಗೆ ಎಂದು ಗಾಬರಿಯಿಂದ ಯೋಚಿಸಿದಳು. ಮುಂದಿನ ಕ್ಷಣ ಅವಳ ಮನಸ್ಸಿನಲ್ಲಿ ಒಂದು ಆಲೋಚನೆ ಮಿಂಚಿತು. ನಾನೇನಾದರೂ ಪ್ರೆಗ್ನೆಂಟ್ ಆಗಿದ್ದೇನಾ? ಆ ಯೋಚನೆ ಅವಳ ಹೃದಯದ ಬಡಿತವನ್ನು ಹೆಚ್ಚಿಸಿತು.
ಇಲ್ಲ, ಮೊದಲು ಖಚಿತಪಡಿಸಿಕೊಳ್ಬೇಕು ಎಂದು ಅಂದುಕೊಂಡ ಅವಳು ಕೂಡಲೇ ಮೆಡಿಕಲ್ ಅಂಗಡಿಗೆ ಹೋಗಿ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ತಂದಳು. ನಡುಗುವ ಕೈಗಳಿಂದ ಪರೀಕ್ಷೆ ಮಾಡಿದಳು. ಕೆಲವು ನಿಮಿಷಗಳ ನಂತರ ಫಲಿತಾಂಶವನ್ನು ನೋಡಿದ ಅವಳು ಕಲ್ಲಿನಂತೆ ನಿಂತು ಬಿಟ್ಟಳು. ಪರೀಕ್ಷೆಯ ಫಲಿತಾಂಶ ಪಾಸಿಟಿವ್ ಆಗಿತ್ತು. ಅವಳು ಗರ್ಭಿಣಿಯಾಗಿದ್ದಳು. ಆಶ್ಚರ್ಯ, ಭಯ, ಸಂತೋಷ ಎಲ್ಲ ಭಾವನೆಗಳು ಒಂದೇ ಸಮಯದಲ್ಲಿ ಅವಳ ಮನಸ್ಸಿನಲ್ಲಿ ಮೂಡಿದವು. ಮೊದಲಿಗೆ ಈ ವಿಷಯವನ್ನು ವಿಕ್ರಮ್ಗೆ ಹೇಳಬೇಕು ಎಂದುಕೊಂಡಳು. ತಕ್ಷಣ ಮೊಬೈಲ್ ತೆಗೆದು ಅವನಿಗೆ ಕರೆ ಮಾಡಿದಳು. ಹಲೋ ವಿಕ್ರಮ್. ಇಶಿಕಾ, ನಾನೀಗ ಕ್ಲೈಂಟ್ ಮೀಟಿಂಗ್ ಬಂದಿದ್ದೀನಿ. ಎಲ್ಲಿದ್ದೀಯಾ? ಕ್ಲೌಡ್ ಹೋಟೆಲಲ್ಲಿ. ನನಗೆ ತುಂಬ ಮುಖ್ಯವಾದ ವಿಷಯ ಹೇಳಬೇಕು. ಈಗ ಆಗಲ್ಲ ಇಶಿಕಾ, ಮೀಟಿಂಗ್ ಮುಗಿದ ಮೇಲೆ ಮಾತಾಡೋಣ ಎಂದು ಹೇಳಿ ವಿಕ್ರಮ್ ಅವಳ ಮಾತು ಪೂರ್ಣವಾಗಿ ಕೇಳದೆ ಕರೆ ಕಡಿತಗೊಳಿಸಿದನು. ಇಶಿಕಾ ಕೆಲ ಕ್ಷಣ ಮೊಬೈಲನ್ನೇ ನೋಡುತ್ತಾ ನಿಂತಳು. ಅವಳ ಮನಸ್ಸು ಆತಂಕದಿಂದ ತುಂಬಿತ್ತು. ಇಲ್ಲ, ಈ ವಿಷಯವನ್ನು ನಾನು ಈಗಲೇ ವಿಕ್ರಮ್ಗೆ ಹೇಳಬೇಕು. ಇದನ್ನು ಫೋನಲ್ಲಿ ಹೇಳೋ ವಿಷಯ ಅಲ್ಲ ಎಂದು ನಿರ್ಧರಿಸಿದ ಅವಳು ಕೂಡಲೇ ಸಿದ್ಧವಾಗಿ ಕ್ಲೌಡ್ ಹೋಟೆಲ್ ಕಡೆ ಹೊರಟಳು. ಅವಳಿಗೆ ತಿಳಿದಿರಲಿಲ್ಲ ಆ ಹೋಟೆಲ್ನಲ್ಲಿ ನಡೆಯಲಿರುವ ಘಟನೆ ಅವಳ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿದೆ ಎಂದು. ಕ್ಲೌಡ್ ಹೋಟೆಲ್ಗೆ ಬಂದ ಇಶಿಕಾ ತಕ್ಷಣ ವಿಕ್ರಮ್ಗೆ ಕರೆ ಮಾಡಿದಳು. ಆದರೆ ವಿಕ್ರಮ್ ಅವಳ ಕರೆ ಸ್ವೀಕರಿಸಲಿಲ್ಲ. ಅವಳು ಕೂಡಲೇ ಅವನಿಗೆ ಮೆಸೇಜ್ ಕಳುಹಿಸಿದಳು. ವಿಕ್ರಮ್, ನಾನು ಕ್ಲೌಡ್ ಹೋಟೆಲಲ್ಲಿ ಇದ್ದೀನಿ. ನನಗೆ ಈಗಲೇ ನಿನ್ನ ಜೊತೆ ಮಾತಾಡಬೇಕು. ನೀನು ಬರಲಿಲ್ಲ ಅಂದರೆ ನಾನೇ ನಿನ್ನ ಹತ್ರ ಬರ್ತೀನಿ. ಆ ಮೆಸೇಜ್ ನೋಡಿದ ವಿಕ್ರಮ್ ಕಿರಿಕಿರಿಯಿಂದ ಉಸಿರೆಳೆದನು. ಛೇ, ಈಗಲೇ ಇವಳು ಇಲ್ಲಿಗೆ ಬರಬೇಕಿತ್ತ? ಬೇರೆ ದಾರಿ ಕಾಣದೆ ಅವನು ಇಶಿಕಾ ಇದ್ದಲ್ಲಿಗೆ ಹೋದನು. ಅವನನ್ನು ನೋಡುತ್ತಿದ್ದಂತೆ ಇಶಿಕಾ ನೆಮ್ಮದಿಯ ಉಸಿರು ಬಿಟ್ಟಳು. ಆದರೆ ವಿಕ್ರಮ್ ಮಾತ್ರ ಕೋಪದಿಂದ ಕೇಳಿದನು. ಇಶಿಕಾ, ಮನೆಗೆ ಬಂದು ಮಾತಾಡ್ತೀನಂತ ಹೇಳಿದೆ ಅಲ್ವಾ, ಮತ್ತೆ ಯಾಕೆ ಇಲ್ಲಿಗೆ ಬಂದೆ? ಇಶಿಕಾ ಆತಂಕದಿಂದ ಹೇಳಿದಳು. ವಿಕ್ರಮ್, ನಿನ್ನ ಹತ್ರ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಅದನ್ನು ಈಗಲೇ ಹೇಳಬೇಕು. ಸರಿ, ಬೇಗ ಹೇಳು. ಇಶಿಕಾ ಅವನ ಕಣ್ಣಲ್ಲಿ ನೋಡುತ್ತಾ ನಡುಗುವ ಧ್ವನಿಯಲ್ಲಿ ಹೇಳಿದಳು. ವಿಕ್ರಮ್, ನಾನು ಪ್ರೆಗ್ನೆಂಟ್. ಆ ಒಂದು ಮಾತು ಕೇಳಿ ವಿಕ್ರಮ್ ಬೆಚ್ಚಿ ಬಿದ್ದನು. ಅವನ ಮುಖದ ಬಣ್ಣವೇ ಬದಲಾಯಿತು. ಅಷ್ಟರಲ್ಲಿ ರೆಡ್ಡಿ ಅಲ್ಲಿಗೆ ಬಂದನು. ಇಶಿಕಾಳನ್ನು ನೋಡಿದ ಕ್ಷಣ ಅವನ ದೃಷ್ಟಿ ಬದಲಾಯಿತು. ಅವನು ವಿಕ್ರಮ್ನನ್ನು ಪಕ್ಕಕ್ಕೆ ಕರೆದುಕೊಂಡು ಹೋದನು. ನಿಧಾನವಾಗಿ ಹೇಳಿದನು. ವಿಕ್ರಮ್, ಈ ಮೀಟಿಂಗ್ ಸಕ್ಸಸ್ ಆಗಿ ಆರ್ಡರ್ ನಿಮಗೆ ಸಿಗೋ ಹಾಗೆ ಮಾಡ್ತೀನಿ. ನನಗೆ ಏನು ಕೊಡ್ತೀಯಾ? ವಿಕ್ರಮ್ ತಕ್ಷಣ ಹೇಳಿದನು. ನಿಮ್ಗೆ ಏನು ಬೇಕು ಹೇಳಿ ಸರ್, ರುದ್ರ ಸರ್ಗೆ ಹೇಳಿ ಕೊಡಿಸ್ತೀನಿ. ರೆಡ್ಡಿ ತಲೆ ಅಲ್ಲಾಡಿಸಿದನು. ಅವನಿಗೆ ಹೇಳೋದು ಬೇಡ. ನಂತರ ಇಶಿಕಾಳ ಕಡೆ ನೋಡಿ ಹೇಳಿದನು. ನನಗೆ ಅವಳು ಬೇಕು. ವಿಕ್ರಮ್ ಬೆಚ್ಚಿ ಬಿದ್ದನು. ಏನು ಹೇಳ್ತಾ ಇದ್ದೀರಾ ಸರ್, ಅವಳು ನನ್ನ ಗರ್ಲ್ ಫ್ರೆಂಡ್. ರೆಡ್ಡಿ ಶಾಂತವಾಗಿ ಹೇಳಿದನು. ಅರ್ಧ ಗಂಟೆಗೆ 25,000 ಕೊಡ್ತೀನಿ. ವಿಕ್ರಮ್ ಮೌನವಾಗಿದ್ದನು. ರೆಡ್ಡಿ ಮತ್ತೆ ಹೇಳಿದನು. 1,00,000 ಕೊಡ್ತೀನಿ. ಆ ಮಾತು ಕೇಳುತ್ತಿದ್ದಂತೆ ವಿಕ್ರಮ್ನ ಕಣ್ಣುಗಳು ಅಗಲವಾದವು. ನಿಜ ಹೇಳ್ತಾ ಇದ್ದಾರೆ ಸರ್? ನಿಜ. ಆದರೆ ಅವಳು ಪ್ರೆಗ್ನೆಂಟ್ ಇದ್ದಾಳೆ. ಅದರಿಂದ ನನಗೇನು ಸಮಸ್ಯೆ ಇಲ್ಲ. ಸ್ವಲ್ಪ ಹೊತ್ತು ಯೋಚಿಸಿದ ವಿಕ್ರಮ್ ಕೊನೆಗೆ ತಲೆಯಾಡಿಸಿದನು. ಸರಿ, ನಾನು ಅವಳ ಜೊತೆ ಮಾತಾಡ್ತೀನಿ. ಅವನು ಮತ್ತೆ ಇಶಿಕಾಳ ಹತ್ತಿರ ಬಂದನು. ಇಶಿಕಾ ಆತಂಕದಿಂದ ಕೇಳಿದಳು. ಏನಾಯ್ತು ವಿಕ್ರಮ್? ವಿಕ್ರಮ್ ದುಃಖದ ನಾಟಕವಾಡುತ್ತಾ ಹೇಳಿದನು. ಇಶಿಕಾ, ನಾನೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಲ್ಕೊಂಡಿದ್ದೀನಿ. ನಿನಗೆ ಸಹಾಯ ಮಾಡಿದರೆ ಮಾತ್ರ ನಾನು ಅದರಿಂದ ಹೊರಗೆ ಬರ್ಬೋದು. ಇಶಿಕಾ ಕ್ಷಣವು ಯೋಚಿಸದೆ ಹೇಳಿದಳು. ಹೇಳು ವಿಕ್ರಮ್, ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ವಿಕ್ರಮ್ ತಲೆ ತಗ್ಗಿಸಿ ಹೇಳಿದನು. ಅಲ್ಲಿ ನಿಂತಿದ್ದಾರಲ್ವಾ, ಅವ್ರ ಜೊತೆ ಸ್ವಲ್ಪ ಹೊತ್ತು ಹೋಗ್ಬೇಕು ನೀನು. ಆ ಮಾತು ಕೇಳಿ ಇಶಿಕಾ ಬೆಚ್ಚಿ ಬಿದ್ದಳು. ವಿಕ್ರಮ್, ನಿಂಗೆ ತಲೆ ಕೆಟ್ಟಿದ್ಯಾ? ನಾನು ನಿನ್ನ ಗರ್ಲ್ ಫ್ರೆಂಡ್. ನಾನು ನಿನ್ನ ಮಗುವಿನ ತಾಯಿ ಆಗ್ತಾ ಇದ್ದೀನಿ. ವಿಕ್ರಮ್ ಅವಳ ಭುಜದ ಮೇಲೆ ಕೈ ಇಟ್ಟು ಸುಳ್ಳು ಹೇಳತೊಡಗಿದನು. ನನಗೂ ಗೊತ್ತು ಇಶಿಕಾ, ಆದರೆ ನಾನು ಏನು ಮಾಡಲಿ? ನೀನು ಸಹಾಯ ಮಾಡಲಿಲ್ಲ ಅಂದರೆ ನಾನು ಜೈಲಿಗೆ ಹೋಗಬೇಕಾಗುತ್ತೆ. ನಾನು ಜೈಲಿಗೆ ಹೋದರೆ ನಿನ್ನ ಮತ್ತು ನಮ್ಮ ಮಗುವಿನ ಗತಿ ಏನು? ಇಶಿಕಾ ಗಾಬರಿಯಿಂದ ಕೇಳಿದಳು. ಬೇರೆ ದಾರಿ ಇಲ್ವಾ? ವಿಕ್ರಮ್ ತಲೆಯಾಡಿಸಿದನು. ಇಲ್ಲ, ಇದೊಂದೇ ದಾರಿ. ಇಶಿಕಾ ಕಣ್ಣೀರನ್ನು ಒರೆಸಿಕೊಂಡಳು.
ಅವಳಿಗೆ ತನ್ನ ನಿರ್ಧಾರ ತಪ್ಪು ಎಂಬ ಭಾವನೆ ಇದ್ದರೂ ವಿಕ್ರಮ್ ಮೇಲೆ ಇದ್ದ ಕುರುಡು ಪ್ರೀತಿ ಅವಳ ಯೋಚಿಸುವ ಶಕ್ತಿಯನ್ನೇ ಕಸಿದುಕೊಂಡಿತ್ತು. ಕೊನೆಗೆ ಅವಳು ನಡುಗುವ ಧ್ವನಿಯಲ್ಲಿ ಹೇಳಿದಳು, ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ವಿಕ್ರಮ್, ನೀನು ಜೈಲಿಗೆ ಹೋಗ್ಬಾರ್ದು. ವಿಕ್ರಮ್ನ ಮುಖದಲ್ಲಿ ಒಳಗೊಳಗೆ ಗೆಲುವಿನ ನಗು ಮೂಡಿತು. ಈಗಲೇ ಹೋಗ್ಬೇಕಾ? ಈಗ ಅಲ್ಲ ಇಶಿಕಾ, ಅವ್ರಿಗೆ ಉಳಿದುಕೊಳ್ಳಿಕ್ಕೆ ರೂಮ್ ಬುಕ್ ಆಗಿದೆ. ನೀನು ಆ ರೂಮಿನಲ್ಲಿರು. ನಮ್ಮ ಮೀಟಿಂಗ್ ಮುಗಿದ ತಕ್ಷಣ ಅವರು ಅಲ್ಲಿಗೆ ಬರ್ತಾರೆ. ಇಶಿಕಾ ತಲೆ ತಗ್ಗಿಸಿ ಮೌನವಾಗಿ ನಿಂತಳು. ತಕ್ಷಣ ವಿಕ್ರಮ್ ರೆಡ್ಡಿಯ ಹತ್ತಿರ ಹೋಗಿ ನಿಧಾನವಾಗಿ ಹೇಳಿದನು, ಸರ್, ಅವಳು ನಿಮ್ಮ ರೂಮ್ಗೆ ಹೋಗ್ತಾಳೆ. ಮೀಟಿಂಗ್ ಮುಗಿದ ಮೇಲೆ ನೀವು ಹೋಗಿ. ರುದ್ರ ಸರ್ಗೆ ಗೊತ್ತಾದರೆ ಏನು ಮಾಡಿದೆ ಸರ್? ಅವನಿಗೂ ರೂಮ್ ಬುಕ್ ಆಗಿದೆ ಅಲ್ವಾ? ಹೌದು ಸರ್. ರೆಡ್ಡಿ ಕುತಂತ್ರದ ನಗೆಯೊಂದಿಗೆ ಹೇಳಿದನು. ಹಾಗಾದರೆ ಅವನಿಗೆ ಜ್ಯೂಸಲ್ಲಿ ಮತ್ತು ಬರುವ ಔಷಧಿ ಹಾಕಿ ಕುಡಿಸೋಣ. ಅವನು ತನ್ನ ರೂಮಿನಲ್ಲಿ ಪ್ರಜ್ಞೆ ತಪ್ಪಿ ಮಲಗಿರಲಿ. ಅಷ್ಟರೊಳಗೆ ನಾನು ಅವಳ ಜೊತೆ ಇದ್ದು ಮಜಾ ಮಾಡ್ತೀನಿ. ವಿಕ್ರಮ್ ಮೌನವಾಗಿ ತಲೆಯಾಡಿಸಿದನು. ಇಶಿಕಾ ರೆಡ್ಡಿಗೆ ಬುಕ್ ಮಾಡಿದ ರೂಮಿನಲ್ಲಿ ಒಬ್ಬಳೆ ಕುಳಿತಿದ್ದಳು. ಅವಳ ಹೃದಯದ ಬಡಿತ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿತ್ತು. ನಾನು ಮಾಡ್ತಾ ಇರೋದು ತಪ್ಪು, ಆದರೆ ವಿಕ್ರಮ್ ನನ್ನ ಮತ್ತು ನನ್ನ ಹೊಟ್ಟೆಯಲ್ಲಿರೋ ಮಗುವನ್ನು ಉಳಿಸ್ಬೇಕಾದ್ರೆ ನನಗೆ ಬೇರೆ ದಾರಿ ಇಲ್ಲ ಎಂದು ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಅವಳ ಕಣ್ಣಲ್ಲಿ ಮಾತ್ರ ನಿರಂತರವಾಗಿ ಕಣ್ಣೀರು ಹರಿಯುತ್ತಲೇ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಬಾಗಿಲು ನಿಧಾನವಾಗಿ ತೆರೆದಿತು. ಮೀಟಿಂಗ್ ಮುಗಿಸಿ ರೆಡ್ಡಿ ಒಳಗೆ ಬಂದನು. ಅವನನ್ನು ನೋಡಿದ ಕ್ಷಣ ಇಶಿಕಾಳ ಕೈ ಕಾಲುಗಳು ನಡುಗತೊಡಗಿದವು. ರೆಡ್ಡಿ ವಿಕೃತ ನಗೆಯೊಂದಿಗೆ ಅವಳ ಹತ್ತಿರ ಬಂದನು. ಭಯದಿಂದ ಇಶಿಕಾ ಒಂದು ಹೆಜ್ಜೆ ಹಿಂದೆ ಸರಿದಳು. ಆದರೆ ಆ ಕ್ಷಣದಲ್ಲಿ ಅವಳ ಅಸಹಾಯಕತೆಯನ್ನೇ ಅವನು ದುರುಪಯೋಗಪಡಿಸಿಕೊಂಡನು. ಇಷ್ಟವಿಲ್ಲದಿದ್ದರೂ ಪರಿಸ್ಥಿತಿಯ ಕೈಗೊಂಬೆಯಾಗಿ ಎಲ್ಲವನ್ನು ಸಹಿಸಬೇಕಾದ ಸ್ಥಿತಿ ಅವಳದ್ದಾಗಿತ್ತು. ಆ ದಿನ ಅವಳು ಕೇವಲ ತನ್ನ ಗೌರವವನ್ನಷ್ಟೇ ಅಲ್ಲ, ಎಲ್ಲವನ್ನೂ ಕಳೆದುಕೊಂಡಳು. ಎಲ್ಲವೂ ಮುಗಿದ ನಂತರ ರೆಡ್ಡಿ ವ್ಯಂಗ್ಯವಾಗಿ ಅವಳತ್ತ ನೋಡಿ ನಕ್ಕನು. ತುಂಬ ಚೆನ್ನಾಗಿ ಸಹಕರಿಸಿದ್ಯಾ. ನಿನ್ನ ಜೊತೆ ಕಳೆದ ಈ ಸಮಯ ನನಗೆ ತುಂಬ ಇಷ್ಟ ಆಯಿತು. ಮತ್ತೆ ಯಾವುದಾದ್ರೂ ಸಿಕ್ಕರೆ ಇದೇ ರೀತಿ ಸಹಕರಿಸು. ಅವನ ಮಾತುಗಳು ಇಶಿಕಾಳ ಹೃದಯವನ್ನು ಮತ್ತೊಮ್ಮೆ ಚುಚ್ಚಿದವು. ಆದರೆ ಅವಳು ಯಾವುದೇ ಉತ್ತರ ಕೊಡಲಿಲ್ಲ. ಕಲ್ಲಿನಂತೆ ನಿಶ್ಚಲವಾಗಿ ಕುಳಿತಿದ್ದಳು. ಅವಳ ಕಣ್ಣಲ್ಲಿ ಕಣ್ಣೀರು ಇರಲಿಲ್ಲ, ಕೋಪವೂ ಇರಲಿಲ್ಲ, ದುಃಖವೂ ಇರಲಿಲ್ಲ. ಅವಳ ಎಲ್ಲ ಭಾವನೆಗಳು ಸತ್ತು ಹೋಗಿದ್ದವು. ಅಷ್ಟರಲ್ಲಿ ಬಾಗಿಲು ತೆರೆದು ವಿಕ್ರಮ್ ಒಳಗೆ ಬಂದನು. ಇಶಿಕಾ, ಅವನು ಅಷ್ಟೇ ಹೇಳಿ ಅವಳನ್ನು ಹೊರಗೆ ಕರೆದುಕೊಂಡು ಹೋದನು. ಹೊರಗೆ ಬಂದ ತಕ್ಷಣ ಇಶಿಕಾ ನಡುಗುವ ಧ್ವನಿಯಲ್ಲಿ ಕೇಳಿದಳು, ವಿಕ್ರಮ್, ನೀನಂಗೆ ಮೋಸ ಮಾಡಲ್ಲ ಅಲ್ವಾ? ವಿಕ್ರಮ್ ಕೂಡಲೇ ಅವಳ ಕೈ ಹಿಡಿದು ನಾಟಕೀಯವಾಗಿ ಹೇಳಿದನು, ಇಲ್ಲ ಇಶಿಕಾ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಇಶಿಕಾ ಕಣ್ಣೀರನ್ನು ಒರೆಸಿಕೊಂಡಳು. ನಂಬಿಕೆ ಇರೋದಕ್ಕೇನೆ ಅಲ್ವಾ ನಿನ್ನ ಮಾತು ಕೇಳ ಅವನು ರೂಮ್ಗೆ ಹೋದೆ. ವಿಕ್ರಮ್ ಅವಳನ್ನು ಸಮಾಧಾನಪಡಿಸುವಂತೆ ನಟಿಸಿದನು. ನನ್ನನ್ನು ಮದುವೆ ಆಗ್ತೀಯಲ್ವಾ? ಮದುವೆ ಆಗೋಣ ಇಶಿಕಾ, ಆದರೆ ಅದಕ್ಕೂ ಮೊದಲು ನಾವು ಸೆಟಲ್ ಆಗಬೇಕು. ನಮ್ಮ ಮಗುವಿನ ಭವಿಷ್ಯ ಭದ್ರ ಹೋಗಬೇಕು. ಇಶಿಕಾ ಅವನ ಮುಖವನ್ನೇ ನೋಡಿದಳು. ಅದಕ್ಕೆ ಏನು ಮಾಡಬೇಕು? ವಿಕ್ರಮ್ನ ಮುಖದಲ್ಲಿ ಕುತಂತ್ರದ ನಗು ಮೂಡಿತು. ನಾನೊಂದು ನಿರ್ಧಾರ ಮಾಡಿದ್ದೀನಿ. ನಮ್ಮ ಬಾಸ್ ರುದ್ರ ಸರ್ ತುಂಬ ಶ್ರೀಮಂತರು. ನೀನು ಮೊದಲು ಅವರನ್ನು ಮದುವೆ ಆಗು. ಅವರ ಆಸ್ತಿಯ ಹಣ ಎಲ್ಲ ನಮ್ಮ ಕೈಗೆ ಬಂದ ಮೇಲೆ ಅವ್ರಿಗೆ ಡಿವೋರ್ಸ್ ಕೊಟ್ಟು ಆಮೇಲೆ ನಾವಿಬ್ಬರು ಮದುವೆ ಆಗೋಣ. ಆ ಮಾತು ಕೇಳಿದ ಇಶಿಕಾ ಆಘಾತದಿಂದ ಒಂದು ಹೆಜ್ಜೆ ಹಿಂದೆ ಸರಿದಳು. ವಿಕ್ರಮ್, ನೀನು ಏನು ಹೇಳ್ತಾ ಇದೆಯಾ? ನಿನಗೆ ನಿನ್ನ ಮಾತು ಅರ್ಥ ಆಗ್ತಾ ಇದೆಯಾ? ವಿಕ್ರಮ್ ಮಾತ್ರ ಯಾವುದೇ ಪಶ್ಚಾತ್ತಾಪವಿಲ್ಲದೆ ಹೇಳಿದನು, ನಾನು ಚೆನ್ನಾಗಿ ಯೋಚಿಸಿ ಈ ನಿರ್ಧಾರ ಮಾಡಿದ್ದೀನಿ. ಇದು ನಮ್ಮ ಭವಿಷ್ಯಕ್ಕಾಗಿ. ನೀನು ರುದ್ರ ಸರ್ ನನ್ನ ಮದುವೆ ಆಗಲೇಬೇಕು. ಇಶಿಕಾ ನಂಬಲಾರದೆ ಕೇಳಿದಳು, ಅವ್ರು ನನ್ನ ಮದುವೆ ಆಗ್ತಾರಂತ ಹೇಗೆ ಅಂದ್ಕೊಂಡಿದ್ಯಾ? ವಿಕ್ರಮ್ ನಿಧಾನವಾಗಿ ತನ್ನ ಸಂಚನ್ನು ಬಿಚ್ಚಿಟ್ಟನು. ಅದಕ್ಕೂ ವ್ಯವಸ್ಥೆ ಆಗಿದೆ. ಅವ್ರಿಗೆ ಜ್ಯೂಸಲ್ಲಿ ನಿದ್ರೆ ಬರುವ ಔಷಧಿ ಹಾಕಿದ್ದೀವಿ. ಅವರೀಗ ತಮ್ಮ ರೂಮಿನ ಪ್ರಜ್ಞೆ ತಪ್ಪಿ ಮಲಗಿರ್ಬೋದು. ನೀನು ಅವರ ರೂಮ್ಗೆ ಹೋಗಿ ಅವರು ಎಚ್ಚರವಾಗುವವರೆಗೆ ಅಲ್ಲೇ ಇರು. ಇಶಿಕಾ ಬೆಚ್ಚಿ ಬಿದ್ದು ಕೇಳಿದಳು, ಅಂದರೆ ಅವ್ರ ಜೊತೆ ಮಲಗು ಅಂತ ಹೇಳ್ತಾ ಇದೆಯಾ? ವಿಕ್ರಮ್ ತಕ್ಷಣ ತಲೆಯಾಡಿಸಿದನು. ಇಲ್ಲ ಇಶಿಕಾ, ನೀನು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡ. ನೀನು ಸುಮ್ಮನೆ ಹೋಗಿ ಅವ್ರ ಪಕ್ಕದಲ್ಲೇ ಮಲಗು ಅಷ್ಟೇ.
ಅವ್ರಿಗೆ ಎಚ್ಚರ ಆದಮೇಲೆ ನಾನು ಹೇಳಿದಾಗೆ ಹೇಳು, ಉಳಿದನ್ನೆಲ್ಲ ನಾನು ನೋಡ್ಕೊಡ್ತೀನಿ. ಇಶಿಕಾ ಕೆಲ ಕ್ಷಣ ಮೌನವಾಗಿ ನಿಂತಳು. ಅವಳ ಮನಸ್ಸು ಇದನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ. ಆದರೆ ವಿಕ್ರಮ್ ಮೇಲಿದ್ದ ಕುರುಡು ಪ್ರೀತಿ ಅವಳ ಯೋಚಿಸುವ ಶಕ್ತಿಯನ್ನೇ ಕಸಿದುಕೊಂಡಿತ್ತು. ಕೊನೆಗೆ ಕಣ್ಣೀರಿನ ಮಧ್ಯೆ ನಿಧಾನವಾಗಿ ಹೇಳಿದಳು, ಅವಾಗಲೇ ಹೇಳಿದೆ ಅಲ್ವಾ ವಿಕ್ರಮ್, ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಂತ. ಆ ಒಂದು ಮಾತಿನೊಂದಿಗೆ ತನ್ನ ಜೀವನವನ್ನು ಮತ್ತೊಂದು ಕತ್ತಲೆಯ ಸಂಚಿನ ಕಡೆಗೆ ಅವಳು ಅರಿವಿಲ್ಲದೆ ಹೆಜ್ಜೆ ಇಟ್ಟಳು. ವಿಕ್ರಮ್ ಇಶಿಕಾಳನ್ನು ರುದ್ರನ ರೂಮಿನವರೆಗೆ ಕರೆದುಕೊಂಡು ಬಂದು ಬಾಗಿಲು ತೆರೆದನು. ನಾನು ಹೇಳಿದ ಹಾಗೆ ಮಾಡು, ಎಲ್ಲವೂ ನಮ್ಮ ಭವಿಷ್ಯಕ್ಕಾಗಿ ಎಂದು ಹೇಳಿ ಹೊರಗೆ ಬಂದನು. ಬಾಗಿಲು ಮುಚ್ಚಿದ ಶಬ್ದ ಕೇಳುತ್ತಿದ್ದಂತೆ ಇಶಿಕಾಳ ಹೃದಯ ಬಡಿತ ಮತ್ತಷ್ಟು ಹೆಚ್ಚಾಯಿತು. ಅವಳು ನಡುಗುವ ಹೆಜ್ಜೆಗಳಿಂದ ರುದ್ರನ ಹಾಸಿಗೆ ಹತ್ತಿರ ಬಂದಳು. ನಿದ್ರೆಯಲ್ಲಿದ್ದ ರುದ್ರನನ್ನು ನೋಡಿದ ಕ್ಷಣ ಅವಳ ಮನಸ್ಸು ಮತ್ತೊಮ್ಮೆ ತಡವರಿಸಿತು. ನಾನು ಮಾಡ್ತಾ ಇರೋದು ಸರಿನಾ ಎಂದು ಮನಸ್ಸು ಪ್ರಶ್ನಿಸಿದರೂ ವಿಕ್ರಮ್ ಮೇಲಿದ್ದ ಕುರುಡು ನಂಬಿಕೆ ಅವಳನ್ನು ಹಿಂದೆ ಸರಿಯಲು ಬಿಡಲಿಲ್ಲ. ಕೊನೆಗೆ ಅವಳು ನಿಧಾನವಾಗಿ ರುದ್ರನ ಪಕ್ಕದಲ್ಲಿ ಮಲಗಿಕೊಂಡಳು. ಕೆಲವೇ ಕ್ಷಣಗಳಲ್ಲಿ ಔಷಧಿಯ ಪ್ರಭಾವ ಕಡಿಮೆಯಾಗುತ್ತಿದ್ದಂತೆ ರುದ್ರ ನಿಧಾನವಾಗಿ ಎಚ್ಚರಗೊಳ್ಳತೊಡಗಿದನು. ಅವನ ಕಣ್ಣುಗಳು ತೆರೆಯುತ್ತಿರುವುದನ್ನು ಗಮನಿಸಿದ ಇಶಿಕಾ ವಿಕ್ರಮ್ ಹೇಳಿಕೊಟ್ಟಿದ್ದ ನಾಟಕವನ್ನು ಆರಂಭಿಸಿದಳು. ಅವಳು ಜೋರಾಗಿ ಅಳತೊಡಗಿದಳು. ಏನು ಮಾಡಿದ್ರಿ ನೀವು? ನನ್ನ ಜೀವನ ಹಾಳಾಯಿತು ಎಂದು ಕಣ್ಣೀರನ ಮಧ್ಯೆ ಹೇಳುತ್ತಾ ತಾನು ದೊಡ್ಡ ಅನ್ಯಾಯಕ್ಕೆ ಒಳಗಾದವಳಂತೆ ಅಭಿನಯಿಸಲು ಆರಂಭಿಸಿದಳು. ಆ ಕ್ಷಣದಲ್ಲಿ ತಾನು ಒಂದು ಭಯಾನಕ ಸಂಚಿನ ಬಲಿಗೆ ಸಿಲುಕುತ್ತಿದ್ದೇನೆ ಎಂಬ ಅರಿವು ರುದ್ರನಿಗಿರಲಿಲ್ಲ. ಕತೆ ಮುಂದುವರಿದು. ವಿಕ್ರಮ್ನ ಮೋಸ ತಿಳಿದ ಇಶಿಕಾ ಈಗ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ? ಪ್ರೀತಿಯ ಸ್ಥಾನದಲ್ಲಿ ಹೊತ್ತುಕೊಂಡಿರುವ ಪ್ರತೀಕಾರದ ಬೆಂಕಿ ಯಾರನ್ನು ಸುಡಲಿದೆ? ವಿಕ್ರಮ್ ಮತ್ತು ರೆಡ್ಡಿಯ ಸಂಚನ್ನು ಇಶಿಕಾ ಹೇಗೆ ತಿರುಗಿಸಿ ಪೀಡಿಸುತ್ತಾಳೆ? ಅವಳ ಪ್ರತೀಕಾರದ ಆಟದಲ್ಲಿ ಗೆಲ್ಲುವುದು ಯಾರು? ಇದನ್ನೆಲ್ಲ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಇದಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.